ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಮತದಾನ ನಮ್ಮ ಹಕ್ಕು. ಹಾಗಾಗಿ ಪ್ರತಿಯೊಬ್ಬರು ಮತದಾನ ಮಾಡಬೇಕೆಂದು ಜಿಲ್ಲಾಡಳಿತ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿತ್ತು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿ ಇರುವ ಈಶಾ ಫೌಂಡೇಶನ್ ರಸ್ತೆಗೆ ಅಂಟಿಕೊಂಡಿರುವ ಕಲ್ಯಾಣಿ ಊಟ ಹೋಟೆಲ್ನಲ್ಲಿ ಜನರನ್ನು ಆಕರ್ಷಿಸಲು ವಿಭಿನ್ನವಾಗಿ ಯೋಚನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮತ ಹಾಕಿ ಈ ಹೋಟೆಲ್ಗೆ ಬಂದು ಕೈಗೆ ಶಾಹಿ ಹಾಕಿರುವುದನ್ನು ತೋರಿಸುತ್ತಾರೋ ಅಂತಹವರಿಗೆ ಉಚಿತ ಊಟ ನೀಡಿದ್ದು ಗಮನ ಸೆಳೆಯಿತು. ನಮ್ಮ ಹೆಸರು ಅವಿನಾಶ್ ಅಂತ, UG ಮ್ಯಾನೇಜರ್ ಆಗಿ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ದೇಶದ ಒಂದು ಅಮೂಲ್ಯವಾದ ದಿನ. ಯಾಕಂದರೆ ದೇಶದ ಒಂದು ಪ್ರಧಾನಿಯನ್ನು ಆಯ್ಕೆ ಮಾಡುವ ದಿನ ಆಗಿದೆ. ಯಾಕಂದರೆ ಉತ್ತಮ ಪ್ರಧಾನ ದೇಶಕ್ಕೆ ಒಂದು ದೇಶದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಹಾಗಾಗಿ ಒಂದು ದೇಶಕ್ಕೆ ನಮ್ಮ ಒಂದು ಓಟಿನ ದಿನ ಆದ ಕಾರಣದಿಂದ ಮತದಾನ ಮಾಡಿ ಬಂದವರಿಗೆ ಒಂದು ನಮ್ಮಲ್ಲಿ ಆದಷ್ಟು ಹಸುವನ್ನು ನೀಗಿಸಿ ಅವರಿಗೆ ಆದಷ್ಟು ಒಂದು ಸವಲತ್ತುಗಳನ್ನು, ಜ್ಯೂಸ್ ಆಗಲಿ, ಕಾಫಿ ಟೀ ಆಗಲಿ, ಊಟದ ವ್ಯವಸ್ಥೆ ಆಗಲಿ ನಾವು ಇವತ್ತು ಮಾಡಿರ್ತೀವಿ. ಯಾಕಂದರೆ ಮತದಾನ ಎಷ್ಟು ಮುಖ್ಯನೋ ಹಾಗೆ ಅನ್ನದಾನವೂ ಅಷ್ಟೇ ಮುಖ್ಯ ಅಂತ ನಮ್ಮ ದೇಶದಲ್ಲಿದೆ. ಯಾಕಂದರೆ ಒಂದು ಓಟಿಂದ ದೇಶನೇ ನಾವು ಯಾವ ದೇಶವನ್ನು ಬೇಕಾದರೂ ನಮ್ಮ ಕಂಟ್ರೋಲಲ್ಲಿ ನಾವು ಇದು ಮಾಡ್ಬೋದು. ಹಾಗಾಗಿ ನಾವು ಒಂದು ಬಂದಂಥ ಗ್ರಾಹಕರಿಗೆ ಊಟದ ವ್ಯವಸ್ಥೆಯನ್ನು ಇವತ್ತು ಮಾಡಿರ್ತೀವಿ. ವೋಟ್ ಮಾಡಿ ಯಾರು ಬಂದಿರ್ತಾರೋ ಅವರಿಗೆ ಒಂದು ಉಚಿತವಾದ ಊಟದ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿರ್ತೀವಿ, ವಿಶ್ವನಾಥ್ ಪಿಳ್ಳೆ ಕಿಚನ್ ಮತ್ತು ಉಡುಪಿ ಗಾರ್ಡನ್ ವತಿಯಿಂದ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಮತದಾರರು ಮತದಾನ ಮಾಡಿ ನಂತರ ಆದಿಯೋಗಿಯ ಪ್ರತಿಮೆ ನೋಡಲು ಬಂದ ಸಾರ್ವಜನಿಕರು ಊಟಕ್ಕೆಂದು ಬಂದಿದ್ದು, ಊಟ ಮಾಡಿದ ನಂತರ ಮತ ಹಾಕಿರುವ ಕೈಗೆ ಶಾಹಿ ಇರುವುದು ತೋರಿಸಿ ಎದ್ದಿದ್ದಾರೆ. ಶಾಹಿ ತೋರಿಸಿದ ನಂತರ ಹೋಟೆಲ್ ಆಡಳಿತ ನಿಮಗೆ ಉಚಿತ ಊಟ ಎಂದಿದ್ದು ತಟ್ಟಂತ ಗ್ರಾಹಕರು ಶಾಕ್ ಆಗಿದ್ದಾರೆ. ಇದರಿಂದ ಹೋಟೆಲ್ಗೆ ಬಂದಿದ್ದ ಗ್ರಾಹಕರು ಈ ವ್ಯವಸ್ಥೆಗೆ ಫುಲ್ ಖುಷಿಯಾಗಿ ಊಟ, ಐಸ್ ಕ್ರೀಂ ಸವಿದು ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ತೇಜುರಾಜ್ ಅಂತ. ಸೊ ನಾವು ಕೇತನಲ್ಲಿ ಇರೋದು. ಓಟ್ ಹಾಕಿದ್ದೀವಿ. ಓಟ್ ಹಾಕಿ ಇಲ್ಲಿ ಬರಬೇಕಾದ್ರೆ ಆನ್ ದ ವೇ ಕಲ್ಯಾಣಿ ಹೋಟೆಲ್ ನೋಡಿದ್ವಿ. ಸೊ ರೆಸ್ಟೋರೆಂಟ್ ನೋಡಿದ್ಮೇಲೆ ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ರೆಸ್ಟೋರೆಂಟ್ ಇಷ್ಟು ಚೆನ್ನಾಗಿ ಚಿಕ್ಕಬಳ್ಳಾಪುರಲ್ಲಿ ಇದೆಯಲ್ಲ ಅಂತ. ಊಟ ಮಾಡೋಣ ಅಂತ ಬಂದರೆ ಸೊ ಅಲ್ಲಿ ಹೇಳಿದ್ರು ಓಟ್ ಹಾಕಿರೋರಿಗೆ ಮೀಲ್ಸ್ ಫ್ರೀ ಅಂತ. ಅದು ಇನ್ನೂ ಖುಷಿ ಆಯಿತು ನಮಗೆ. ಸೊ ಹೆಂಗೆ ಎನ್ಕರೇಜ್ ಮಾಡ್ತಿದ್ದಾರೆ, ಓಟ್ ಹಾಕಿರೋರಿಗೆ ತುಂಬಾ ಎನ್ಕರೇಜ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ಯಾರು ಓಟ್ ಹಾಕಿದ್ರಿ? ಓಟ್ ಹಾಕಿದ್ಮೇಲೆ ಇಲ್ಲೊಂದು ರೀತಿ ಬಂದಾಗ ಯಾವ ರೀತಿ ಖುಷಿ ಆಗ್ತಿದೆ ಈ ರೀತಿ ಹೇಳಿದಾಗ? ನಾನು ಇದು ನಾಲ್ಕನೇ ಸತಿ 4 ಟೈಮ್ಸ್ ನಾನು BJPಗೆ ವೋಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಈ ಥರ ಎನ್ಕರೇಜ್ ಮಾಡ್ತಿದ್ದಾರೆ ಎಲ್ಲರಿಗೂ ಅಷ್ಟೇ. ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲರಿಗೂ ವೋಟ್ ಹಾಕಿರೋರಿಗೆಲ್ಲ ಫ್ರೀ ಮೀಲ್ಸ್ ಮತ್ತು ಫ್ರೀ ಡೆಸರ್ಟ್ಸ್ ಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇವರು ವೋಟ್ ಮಾಡೋದ್ರ ಮುಖಾಂತರ ಏನಾದರೂ ಜಾಗೃತಿ ಮೂಡಿಸ್ತಾ ಇದ್ದಾರಾ ಅಥವಾ ಎನ್ಕರೇಜ್ ಮಾಡ್ತಾ ಇದ್ದಾರಾ ಅಥವಾ ವೋಟ್ ವ್ಯಾಲ್ಯೂ ಬಗ್ಗೆ ಹೇಳ್ಕೊಡ್ತಾರೆ? ಜಾಗೃತಿ ಮೂಡಿಸ್ತಿದ್ದಾರೆ. ಸೊ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತಿದ್ದಾರೆ. ಒಂದೊಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಇಷ್ಟ ಆಗ್ತಿದೆ. ಇದ್ರ ಮುಂಚೆ ಎಲ್ಲಾದರೂ ಮತ ಕೊಟ್ಟು ಹಾಕಿರೋರಿಗೆ ಏನಾದರೂ ಊಟ ಉಚಿತವಾಗಿ ಏನಾದರೂ ಮಾಡಿದ್ರೆ ಎಲ್ಲಾದರೂ ನೋಡಿದ್ರೆ? ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಅದು ತುಂಬಾ ಖುಷಿ ಆಗ್ತಿದೆ. ಇದೇ ಫಸ್ಟ್ ಟೈಮ್ 4 ಸತಿ ಓಟ್ ಹಾಕಿದ್ದೀನಿ. ಬಟ್ ಇದೇ ಫಸ್ಟ್ ಟೈಮ್ ಈ ಥರ ಪ್ರೋತ್ಸಾಹಿಸ್ತಿದ್ದಾರೆ. ಓಟ್ ಹಾಕಿರೋರಿಗೆಲ್ಲ ಈ ಥರ ಫ್ರೀ ಮೀಲ್ಸ್ ಕೊಟ್ಟು ಜಾಗೃತಿ ಮೂಡಿಸ್ತಿದ್ದಾರೆ. ಸೊ ನಮ್ಮ ಮತ ನಮ್ಮ ಹಕ್ಕು. ಓಕೆ, ಥ್ಯಾಂಕ್ ಯು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.